ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀವೇ ಗತಿ ದೇವಾನ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಿಮಗೆ ಪ್ರತಿದಿನ ಎಲ್ಲೆಲ್ಲಿ ಉಚಿತವಾಗಿ ಊಟ ಕೊಡ್ತಾರೆ ಮತ್ತೆ ಎಲ್ಲಿ ಕಡಿಮೆ ಪ್ರೈಸ್ ಅಲ್ಲಿ ಊಟ ಸಿಗುತ್ತೆ ಪ್ರತಿಯೊಂದು ಅಪ್ಡೇಟ್ ನಾವು ನಮ್ಮ ಚಾನಲ್ಗಳಲ್ಲಿ ಕೊಡ್ತಾ ಇದೀವಿ. ನೋಡ್ತಾ ಇರಲ್ಲ, ಇಲ್ಲಿ ನಾನು ಎಲ್ಲಿ ಬಂದಿನಪ್ಪ ಅಂದ್ರೆ ಗಾಂಧಿನಗರದಲ್ಲಿ ಇದ್ದೀನಿ. ಗಾಂಧಿನಗರ ಅಂದ್ರೆ ಫ್ರೀಡಂ ಪಾರ್ಕ್ ಏನಿದೆಯೋ ಆ ಫ್ರೀಡಂ ಪಾರ್ಕ್ ಪಕ್ಕದಲ್ಲಿ ಬಂದ್ರೆ ಲೆಫ್ಟ್ ಗೆ ಒಂದು ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ ಅಂದ್ರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಸೊ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಏನಪ್ಪಾ ಅಂತಂದ್ರೆ ಯಾವಾಗ್ಲೂ ಅಂದ್ರೆ ಪ್ರತಿ ಶನಿವಾರ ಉಚಿತವಾಗಿ ಪ್ರಸಾದದ ಮುಖಾಂತರ ಎಷ್ಟೋ ಜನರ ಹಸಿವನ್ನ ನೀಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ದೇವರ ಪ್ರಸಾದ ಕೊಡೋದ್ರ ಮುಖಾಂತರ, ಹೊಟ್ಟೆ ತುಂಬಾ ಪ್ರಸಾದ ಕೊಡೋದ್ರ ಮುಖಾಂತರ ಎಷ್ಟೋ ಜನರ ಬಡವರ ಹಸಿವು ಮತ್ತೆ ಎಷ್ಟೋ ಜನ ಆಟೋ ಡ್ರೈವರ್ಗಳ ಹಸಿವನ್ನ ನೀಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಬನ್ನಿ, ಇಲ್ಲಿ ಜನ ಏನೇನು ಹೇಳ್ತಾರೆ ಮತ್ತೆ ಯಾವ ರೀತಿ ನಡೆಸ್ತಾರೆ, ಎಷ್ಟು ದಿನಕ್ಕೊಮ್ಮೆ ನಡೆಸ್ತಾರೆ, ಮತ್ತೆ ವರ್ಷಕ್ಕೊಂದ್ಸಲ ವಿಶೇಷವಾಗಿ ಊಟವನ್ನು ಕೊಡ್ತಾರಂತೆ ಮಕರ ಸಂಕ್ರಾಂತಿ ದಿನ. ಸೊ ಪ್ರತಿಯೊಂದು ತಿಳ್ಕೊಂತ ಹೋಗೋಣ ಬನ್ನಿ. ಪ್ರಸಾದ ಈಗ ಫಸ್ಟ್ ಟೈಮ್ ಬಂದಿರೋದು ಅಥವಾ ಮುಂಚೆ ಗೊತ್ತಿಲ್ಲ ಸರ್? ನಾವು ಬಂದಾಗೆಲ್ಲ ತಿಂತೀವಿ. ಬಂದಾಗೆಲ್ಲ ಹೌದು ಸರ್, ಈ ಕಡೆ ಕೊಡ್ತಾ ಇದ್ರೆ ಹೇಗಿದೆ ಸರ್ ದೇವ್ರ ಪ್ರಸಾದ? ಚೆನ್ನಾಗಿದೆ ಸರ್, ದೇವ್ರ ಪ್ರಸಾದ ಸರ್. ನಿಮಗೆ ಪ್ರಸಾದ ಅಂತಾರೆ, ತಿನ್ಬೇಕಾಗುತ್ತೆ. ಹೌದು, ಚೆನ್ನಾಗಿರುತ್ತೆ ಸರ್. ಇವಾಗ ನೀವು ಈಗ ಎಲ್ಲೋ ಒಂದ್ ಕಡೆ ಹೋಗ್ತಾ ಇರ್ತೀರಾ, ಆಟೋದವ್ರು ಎಲ್ಲಿ ಬೇಕಾದ್ರೂ ಇರ್ತೀರಾ, ಸೊ ನೀವು ಹೋದ್ ಕಡೆ ಈ ತರ ಸಿಗೋದ್ರಿಂದ ನಿಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ? ಅನುಕೂಲ ಸರ್, ದುಡ್ಡು ಉಳ್ದಾಗುತ್ತೆ. 100 ರೂಪಾಯಿ ಉಳ್ದಂಗಾಗುತ್ತೆ ಸರ್. ಆಲ್ಮೋಸ್ಟ್ 100 ರೂಪಾಯಿ ಉಳ್ಕೊಬಿಡುತ್ತೆ. ನಿಮ್ಮ ದುಡಿಮೆನಲ್ಲಿ 100 ರೂಪಾಯಿ ಹೋಗ್ತಾ ಇತ್ತು. ಅದು ಹೌದು, ಈ ಹೋಟ್ಲಲ್ಲಿ ಹೋಗಿ ತಿಂತಿದ್ವಿ ಸರ್, ಪ್ರಸಾದ ಅಂತ ತಿಂತೀವಿ, ಹೊಟ್ಟೆ ತುಂಬಾನು ಬರುತ್ತೆ. ಎರಡು ತರ ಅನುಕೂಲ ಆಗುತ್ತೆ ಸರ್. ಹಾಗೆ ತೊಂದರೆ ಏನಿಲ್ಲ ಸರ್. ಅವಾಗ ಈ ದೇವಸ್ಥಾನಗಳು ಎಲ್ಲಿ ಕೊಡ್ತಾರೆ ಅದ ಊಟ ಮಾಡ್ತೀವಿ ಸರ್, ತೊಂದರೆ ಏನಿಲ್ಲ. ನಿಮ್ಗೆ ಯಾವ ದೇವರು ಇದ್ದಾರೆ ಎಲ್ಲ ಊಟ ಮಾಡ್ತೀವಿ. ಶನಿವಾರ ಮಾಡ್ತೀವಿ. ಹೌದು. ಏನ್ ವಿಶೇಷ ದೇವಸ್ಥಾನ ವಿಶೇಷ ಸರ್, ನಮ್ದೇನು ವಿಶೇಷ ಇಲ್ಲ ಸರ್. ಒಂದೊಂದರ ಮಾಡ್ತೀವಿ, ಇದೇ ಅಂತ ಹೇಳಕ್ ಆಗಲ್ಲ. ಬಂದಾಗ ಏನ್ ಮಾಡ್ತೀವಿ, ಪ್ರಸಾದ ಅದು ಕೊಡ್ತೀವಿ. ಪಲಾವು, ಪೊಂಗಲ್ಲು, ಬಿಸಿಬೇಳೆ ಬಾತು, ಉಪ್ಪಿಟ್ಟು ತರ ಒಂದೊಂದು ವಾರ ಒಂದೊಂದು ಮಾಡ್ತೀವಿ ಸರ್. ಒಂದು 500ರಿಂದ 600 ಜನ ಊಟ ಮಾಡ್ತೀವಿ. ಎಷ್ಟು ಗಂಟೆ ಸ್ಟಾರ್ಟ್ ಮಾಡ್ತೀರಾ ಸರ್? 10:30 11 ಗಂಟೆ ಆಗುತ್ತೆ. ಕೊಡೋ ಅಷ್ಟೊತ್ತು 11:30 ಪೂಜೆ ಆದಾದ್ಮೇಲೆ ಕೊಡ್ತೀವಿ. 11:30 ಒಂದು 12:30 1 ಗಂಟೆವರೆಗೂ ಆಗುತ್ತೆ. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಪ್ರಸಾದ ಅಂದ್ರೆ ಯಾರು ಬೇರೆ ಏನು ಹೇಳಲ್ಲ. ಏನೋ ಬೇರೆ ಫಂಕ್ಷನ್ಗಳು ಮಾಡಿದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ಬೋದು, ದೇವಸ್ಥಾನದ ಯಾರು ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಎಲ್ಲ ಚೆನ್ನಾಗಿದೆ ಅಂತಾನೆ ಹೇಳ್ಬಿಟ್ಟು ಹೋಗ್ತಾರೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನೀವು ಸರ್? ನಮಗ್ ಗೊತ್ತಿರೋ ಪ್ರಕಾರ ನಾನ್ ಬರ್ತಾ ಇರೋದ್ರಿಂದ 20 ವರ್ಷ ಆಗಿದೆ. ಅದಕ್ಕಿಂತ ಮೊದ್ಲಿಂದಾನೇ ಇದೆ. ನಾನ್ ಬಂದು 20 ವರ್ಷ ಆಗಿದೆ. 20 ವರ್ಷದಿಂದ ಮಾಡ್ತಾ ಇದ್ದೀರಾ? ಪ್ರತಿ ಶನಿವಾರ ನೀವು ಸರ್, ಗಾಂಧಿನಗರ 6ನೇ ಕ್ರಾಸು, ಫ್ರೀಡಂ ಪಾರ್ಕ್ ಪಕ್ಕ. ಆಪೋಸಿಟ್. ಮಾತಾಡಿ. ಈಗ ಫಸ್ಟ್ ಟೈಮ್ ಬಂದಿರೋದಾ? ಹೌದು, ಇದೆ ಫಸ್ಟ್ ಟೈಮ್. ಗೊತ್ತಿತ್ತ ಇಲ್ಲಿ ಪ್ರಸಾದ ಕೊಡ್ತಾರೆ ಸರ್? ಇಲ್ಲ, ಬರ್ತಾ ಇದ್ದೋ ಪ್ಯಾಸೆಂಜರ್ ಬಿಟ್ಟು ಹಂಗೆ ಬಂದು ನೋಡ್ದೋ ಕೊಡ್ತಾ ಇದಾರಲ್ಲ ಸರಿ, ಪ್ರಸಾದ ತಗೊಂಡು ಬಂದು. ಸರ್, ಈ ತರ ನಿಮ್ಗೆ ಹೋದ್ ಕಡೆ ಒಂದು ಮಧ್ಯಾಹ್ನ ಟೈಮ್ ಬೆಳಿಗ್ಗೆ ಟೈಮ್ ಈ ತರ ಸಿಕ್ಕರೆ ನಿಮ್ಗೆ ಹೆಲ್ಪ್ ಆಗುತ್ತೆ? ಹೌದು, ತುಂಬಾ ಹೆಲ್ಪ್ ಆಗುತ್ತೆ. ಕೆಲವು ಕಡೆ ನಮ್ಗೆ ಊಟನೇ ಇರಲ್ಲ, ಯಾಕಂದ್ರೆ ಯಾವ ಟೈಮಲ್ಲಿ ಎಲ್ಲಿರ್ತೀವಿ ಅಂತ ಹೇಳೋದಕ್ಕಾಗಲ್ಲ. ಇಲ್ಲಿ ಬಾಡಿಗೆ ಸಿಗ್ತದ ಅಲ್ಲಿ ಹೋಯ್ತಾ ಇರ್ತೀವಿ. ಒಂದೊಂದ್ ಕಡೆ ಊಟ ಮಾಡ್ತೀವಿ ಅಂದ್ರೆ ಕಾಸು ಇರ್ತದೆ, ಊಟ ಸಿಗಲ್ಲ. ಅಂದ್ರೆ ಇಂಥ ಕಡೆ ನಮ್ಗೆ ತುಂಬಾ ಹೆಲ್ಪ್ ಆಗ್ತಿದೆ. ನಮ್ಮಂತ ಆಟೋ ಡ್ರೈವರ್ಗಳಿಗೆ, ಕೆಲವರು ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ತುಂಬಾ ಅನುಕೂಲ ಆಗ್ತಿದೆ, ತುಂಬಾ ಒಳ್ಳೇದಾಗ್ತಿದೆ ಸರ್. ಹೌದೌದು, ಬೇಕು ಸರ್. 50 ರೂಪಾಯಿ ಬೇಕು. ಈಗ ಇರೋ ಬಿಸ್ನೆಸ್ ಅಲ್ಲಿ ನಮ್ಗೆ ಅದನ್ನು ಹೊಟ್ಟೆ ತುಂಬಿಸ್ಕೊಳಕ್ ಆಗಲ್ಲ, ಅಷ್ಟು ಪ್ರಾಬ್ಲಮ್ ಇದೆ. ಹಂಗಾಗಿ ಎಲ್ಲ ಬಸ್ಸು ಫ್ರೀ ಬಿಟ್ಬಿಟ್ಟು ನಮ್ಗೆ ಆಟೋಗೆ ದುಡಿಮೆನೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಹಂಗಾಗಿ ಸ್ವಲ್ಪ ಇದು ತಮ್ಗೆ ತುಂಬಾ ಅನುಕೂಲ ಆಗ್ತದೆ. ಇಂಥವ್ರೆಲ್ಲ ತುಂಬಾ ಅನುಕೂಲವಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಬಂದಿದೆ ಸರ್. ಫಸ್ಟ್ ಟೈಮ್ ಬಂದಿರೋದು, ಗೊತ್ತಿರಲಿಲ್ಲ ಇಲ್ಲಿ ಪ್ರಸಾದ ಕೊಡ್ತಾರೆ ಇಲ್ಲ. ನಾವು ಆಟೋ ಎಲ್ಲಿ ಬೇಕಂದ್ರೆ ಎಲ್ಲಿ ಕೊಡ್ತಾರೆ ಊಟ ಮಾಡ್ಬಿಡ್ತೀವಿ. ಇನ್ನೊಂದು ದೇವ್ರ ಪ್ರಸಾದ. ಹೌದು. ಸೊ ನಿಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಸರ್? ಇವಾಗ ಈ ತರ ನೀವು ಎಲ್ಲೋ ಒಂದ್ ಕಡೆ ಡ್ಯೂಟಿ ಬಿದ್ದಿರುತ್ತೆ, ಹೋಗಿರ್ತೀರಾ, ಮತ್ತೆ ಇಲ್ಲಿ ನೀವು ಕಾಸು ಕೊಟ್ಟು ಊಟ ಮಾಡ್ಬೇಕಾಗುತ್ತೆ. ಅಂತ ಟೈಮಲ್ಲಿ ಉಚಿತವಾಗಿ ಕಾಸು ಕೊಟ್ಟು ಊಟ ಮಾಡಿದ್ರೆ 100 ರೂಪಾಯಿ ಆಗತ್ತೆ. ಏನು ಸಾಲಲ್ಲ, ಹೋಟ್ಲ್ ತುಂಬಾ ಕಾಸ್ಟ್ಲಿ. ದೇವ್ರ ಪ್ರಸಾದ ಎಲ್ಲೂ ರೋಡ್ ನಲ್ಲಿ ಸಿಗ್ತಾ ತಿನ್ಬಿಡ್ದೆ ಹೊಟ್ಟೆ ತುಂಬಕ್ಕೆ. ಏನ್ ಮಾಡ್ತೀರಾ ಇಲ್ಲಿ? ಹೌದು.
ಹೋಟೆಲ್ ಹೊರಗಡೆ ಊಟಕ್ಕೆ ಹೋಗ್ತಾ ಇದೆ ಸರ್ ನಾನು ಹೋಟೆಲ್ಗೆ ಫಸ್ಟ್ ಟೈಮ್ ಸರ್ ಬಂದಿರೋದು ಡ್ರೈವಿಂಗ್ ಮಾಡೋದು ಊಟಕ್ಕೆ ಹೋಗ್ತಾ ಇದ್ರೆ ಹೋಟೆಲ್ ಊಟಕ್ಕೆ ಹೋಗ್ತಾ ಇದೆ ಸರ್ ಅದಕ್ಕೆ ಬಂದು ಇಲ್ಲೇ ಬಂದೆ ಸರ್ ಸೇವ್ ಆಯ್ತು ಸೇವ್ ಆಯ್ತು ಸರ್ ದುಡ್ಡು ಸೇವ್ ಆಯ್ತು ಯಾವ ನಿಮ್ದು ಗುಲ್ಬರ್ಗ ಸರ್ ಗುಲ್ಬರ್ಗ ಏನು ಇವತ್ತು ಬಂದಿರೋದಾ ಅಥವಾ ಇಲ್ಲೇ ಇರೋದಾ ಇಲ್ಲೇ ಇರೋದು ಸರ್ ಇಲ್ಲಿ ಏನು ಕೆಲಸ ಮಾಡ್ತೀರಾ ಡ್ರೈವಿಂಗ್ ಮಾಡ್ತೀನಿ ಸರ್ ಓಕೆ ಸೊ ಎಷ್ಟು ಹೆಲ್ಪ್ ಆಗುತ್ತೆ ಡ್ರೈವರ್ಗಳಿಗೆ ಎಲ್ಲ ಕಡೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀರಾ ಓಡಾಡ್ತಿರ್ತೀವಿ ಹೆಲ್ಪ್ ಆಗುತ್ತೆ ಸರ್ ಈ ತರ ಫ್ರೀ ಆಗಿ ಊಟ ಕೊಡುವಂಥದ್ದು ಪ್ರಸಾದ ಸಿಗೋದು ಸರ್ ಎಲ್ಲಿರುತ್ತೆ ಅಲ್ಲಿ ಹೋಗ್ತಾ ಇರ್ತೀವಿ ನಾವು ಹುಡುಗರಿಗೆಲ್ಲ ತುಂಬಾ ಒಳ್ಳೇದಂತ ಒಳ್ಳೇದು ಸರ್ ಅಟ್ಲೀಸ್ಟ್ ಊಟದ ಖರ್ಚು ಉಳಿಯುತ್ತೆ ಒಂದಿನದ್ದು ಉಳಿತು ಸರ್ ಇಲ್ಲ ಸರ್ ನಾನು 4 ವರ್ಷದಿಂದ ಇಲ್ಲೇ ಇರೋದು ಗಂಜಿನಗರದಲ್ಲಿ ಕ್ಯಾಬ್ ಓಡಿಸೋದು ಪ್ರತಿ ಶನಿವಾರ ಇಲ್ಲಿ ಊಟ ಕೊಡ್ತಾರೆ ನಾನು ಇವಾಗ ಕಸ್ಟಮರ್ ಬಿಟ್ಬಿಟ್ಟು ಹೋಗ್ತಾ ಇದ್ದೆ ನೋಡ್ಕೊಂಡು ಹೋದೆ ಗಾಡಿಯಲ್ಲಿ ಕಸ್ಟಮರ್ ಡ್ರಾಪ್ ಮಾಡಿ ಹೋಟ್ಲಲ್ಲಿ ಡ್ರಾಪ್ ಮಾಡಿ ತಿಂಡಿ ಕೊಡ್ತಾವ್ರೆ ನಾನು ಇನ್ನೂ ತಿಂಡಿ ಮಾಡಿರಲಿಲ್ಲ ಕೊಡ್ತಾವ್ರಲ್ಲ ಅಂತ ಬಂದು ಇಲ್ಲೇ ತಿಂಡಿ ಮಾಡ್ತೀನಿ ವಾರ ವಾರ ಏನೇನು ಕೊಡ್ತಾರೆ ಸರ್ ಅದು ಐಡಿಯಾ ಇಲ್ಲ ನಾವು ಬಂದಾಗೆಲ್ಲ ನಾವು ಬಂದಾಗೆಲ್ಲ ಬಾತ್ ಇರುತ್ತೆ ಮೊಸರನ್ನ ಇರುತ್ತೆ ಸ್ವೀಟ್ ಎಲ್ಲ ಕೊಡ್ತಾರೆ ಆಮೇಲೆ ಇದು ವರ್ಷಕ್ಕೊಂದ್ಸಲ ಊಟ ಹಾಕ್ತಾರೆ ಜನಕ್ಕೆಲ್ಲ ಇಲ್ಲಿ ತುಂಬ ಗ್ರ್ಯಾಂಡಾಗಿ ಹಾಕ್ತಾರೆ ಊಟ ಹಾಕ್ತಾರೆ ತುಂಬ ಖುಷಿ ಆಗುತ್ತೆ ಸರ್ ಎಷ್ಟು ಹೆಲ್ಪ್ ಆಗುತ್ತೆ ನಿಮಗೆ ಡ್ರೈವರ್ ಆಗಿ ಎಷ್ಟು ಹೆಲ್ಪ್ ಆಗುತ್ತೆ ಸರ್ ನಂಗೆ ತುಂಬ ಖುಷಿ ಆಗುತ್ತೆ ಸರ್ ಈ ಥರ ಊಟ ಹಾಕೋದು ನೋಡಿದ್ರೆ ನಾವು ಗಾಡಿ ಖಾಲಿ ಹೋಗ್ತಾ ಇದ್ರೆ ಗಾಡಿ ನಿಲ್ಸ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತೀವಿ ಸರ್ ಏನು ಆಟೋನಾ ಕ್ಯಾಬಾ ಕ್ಯಾಬ್ ಸರ್ ಶನಿವಾರ ಒಂದು 20 ವರ್ಷದಿಂದಾನೇ ಹೆಚ್ಚು ಕಮ್ಮಿ ಮಾಡ್ತಾ ಇದ್ದೀವಿ. ಸೆಂಟ್ರಲ್ ಸ್ವಲ್ಪ ಕೊರೋನಾ ಬಂದಾಗ ನಿಲ್ಸ್ಬಿಟ್ಟಿದ್ವಿ ಅದಕ್ಕೋಸ್ಕರ ಸ್ವಲ್ಪ ಪ್ರಾಬ್ಲಮ್ ಮೀನ್ಸ್ ಸ್ಪಾನ್ಸರ್ ಇಲ್ದಂಗ ಆಗ್ಬಿಡ್ತು ಇವಾಗ ಸತ್ರಗ ಸ್ಟಾರ್ಟ್ ಮಾಡ್ಕೊಂಡು ಸ್ವಲ್ಪ ಕಂಟಿನ್ಯೂ ಮಾಡ್ತಾರೆ ಪ್ರತಿ ಶನಿವಾರ ಎಷ್ಟು ಗಂಟೆ ಸ್ಟಾರ್ಟ್ ಮಾಡ್ತೀರಾ ಸರ್ 11 ಗಂಟೆ ಇವತ್ತು ಅದೇ BCC ಗಾಡಿ ಬಂದು ನಿಂತಿರೋದಕ್ಕೆ ಒಂದು 11 ಪ್ರತಿ ಶನಿವಾರ ಏನೇನು ಕೊಡ್ತೀರಾ ಸರ್ ವಾರ ಒಂದೊಂದು ತಿಂಡಿ ವಾರ ವಾರ ಒಂದಿರುತ್ತೆ ಖಾರ ಬಾತು ಕೇಸರಿ ಬಾತು ಇಲ್ಲ ಖಾರ ಬಾತು ಏನಾದ್ರು ಒಂದು ಮಾಡ್ತೀವಿ ಒಂದು ರೈಸ್ ಇದಕ್ಕೆ ದೇವಸ್ಥಾನ ಊಟ ಮಾಡ್ತಾರೆ ಯಾರು ಸ್ಪಾನ್ಸರ್ ಮಾಡ್ತಾರೆ ಸ್ಪಾನ್ಸರು ಇರ್ತಾರೆ ಇಲ್ಲ ದೇವಸ್ಥಾನ ವತಿಯಿಂದಾನೇ ಮಾಡ್ತೀವಿ ಹಂಗೆ ಭಕ್ತಾದಿಗಳ ಮತ್ತೆ ನಿಮ್ಗೆ ಏನಾದ್ರು ಬಂದಿಲ್ಲ ಅಂದ್ರೆ ಅನಾದಾನ ಮಾಡ್ಬೇಕು ಅಂದ್ರೆ ಯಾವ ತರ ಪ್ರೈಸ್ ಇರುತ್ತೆ ಹಿಂಗಾದ್ರು ಅವ್ರು ಏನ್ ಕೊಡ್ತಾರೆ ಅದು ಅಲ್ಲ ಯಾವ ತರ ಕಾಂಟ್ಯಾಕ್ಟ್ ಮಾಡ್ಬೇಕು ಇಲ್ಲಿ ಬಂದು ಅಂತ ನಮ್ಮ ನಂಬರ್ ಇದೆ ಇಲ್ಲ ಗುರುಸ್ವಾಮಿ ನಂಬರ್ ಇದೆ ಅವ್ರ ನಂಬರ್ ಕೊಡ್ತೀವಿ ಅದ್ರಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಇಷ್ಟೇ ಕೊಡ್ಬೇಕು ಅಂತ ಏನಾದ್ರು ಇದೆಯಾ ಅಲ್ಲ ಅವ್ರ ಕೈಲಾದಷ್ಟು ಮಾಡ್ಬೋದು ಹೆಂಗಾದ್ರು 2 ತರನೇ ಇದೆ ಅವ್ರು ಕೊಟ್ಟಂಗೆ ಇವಾಗ ನಾವು ಒಂದು ಪಾತ್ರೆಗೆ 6,500 ಚಾರ್ಜ್ ಮಾಡ್ತೀವಿ ಇಲ್ಲ ಅಂದ್ರೇನು ಅವ್ರು ಕಮ್ಮಿ ಕೊಟ್ಟಾಗ ಅದಕ್ಕೆ ತಕ್ಕಂಗೆ ಮಾಡ್ಕೊಂಡು ರೈಸ್ ಮಾಡ್ಬೋದು ಅಂದ್ರೆ ಅಲೌಟ್ ಮಾಡ್ತೀರಾ ಇಲ್ಲ ಇಲ್ಲ ಆ ಥರ ಏನಿಲ್ಲ. ಇಲ್ಲ ಬೇಕಾ ಅವ್ರು ರೈಸ್ ಒಬ್ಬೊಬ್ರು ರೈಸ್ ತಂದು ಕೊಟ್ಟವ್ರು ಇವತ್ತು ಬರೀ ರೈಸ್ ಪಾತ್ರ ಅಕ್ಕಿ ಬೇಕಾ ಕೊಡ್ಬೋದು ಅಕ್ಕಿ ಎಣ್ಣೆ ಅಕ್ಕಿ ತಂದು ಕೊಟ್ಟರೆ ತಗೊಳ್ತೀರಾ ತಗೊಂಡು ನಮಸ್ಕಾರ ನಟರಾಜ್ ಅಂತ ನಮ್ಮ ಹೆಸರು ನೀವು ಎಷ್ಟು ವರ್ಷದಿಂದ ಇಲ್ಲಿ ಇದೆಲ್ಲ ನಮ್ಮ ಸೇವೆ ಮಾಡ್ತಾ ಇದ್ದೀರಾ ನಾವು ಇಲ್ಲಿ ಬಂದು 30 ವರ್ಷದಿಂದ ಇದ್ವಿ ಇದಕ್ಕೆ ಮುಂಚೆ ಅಲ್ಲಿತ್ತು ಚಂದ್ರಮೌಳೇಶ್ವರ ದೇವಸ್ಥಾನ ಆಯ್ತಾ ನಮ್ ಗುರುಸ್ವಾಮಿ ಬಂದು ಮಾಧವ ಸ್ವಾಮಿ ಇದನ್ನ ಇವಾಗ 2 ಭಾಗ ಮಾಡಿ ಒಂದು ಮಲೇಶ್ವರ 18 ಕ್ಲಾಸ್ ಅಯ್ಯಪ್ಪ ಸ್ವಾಮಿ ಅಲ್ಲಿ ಇದ್ದಾರೆ ಇಲ್ಲಿ ಇದ್ದಾರೆ ಇಲ್ಲಿ ಶನಿವಾರ ಸೀಸನ್ ಅಲ್ಲಿ ನವೆಂಬರ್ ಇಂದ ಜನವರಿ 15 ವರೆಗೂ ಹೋಗ್ತೀವಿ ಡೈಲಿ ವರ್ಷಕ್ಕೊಂದ್ಸಲ ಏನೋ ಫುಲ್ ಊಟ ಹಾಕ್ತಾರೆ ಅಂತ ಹೇಳಿದ್ರೆ 14 ಗಂಟೆ ಆಯ್ತು ಸರ್ ಜ್ಯೋತಿ ಸಂಕ್ರಾಂತಿಗೆ ಜ್ಯೋತಿಗೆ ಬೆಳಿಗ್ಗೆಯಿಂದ ಸಾಯಂಕಾಲ ಎಷ್ಟು ಜನ ಬರ್ತಾರೆ ಸರ್ ಅವತ್ತು? ಹೇಳಕ್ಕಾಗಲ್ಲ ಸರ್ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬೆಳಿಗ್ಗೆ ಟಿಫನ್ ಇರುತ್ತೆ ಮಧ್ಯಾಹ್ನ ಊಟ ನೈಟು ಇಲ್ಲ ಟೇಬಲ್ ಮಧ್ಯಾಹ್ನ ಹೊತ್ತು ಟೇಬಲ್ ಊಟ ಸಾಯಂಕಾಲ ಇದು ಬರುತ್ತೆ